ಅಡುಗೆ ಮನೆಯಿಂದ ತಿಂಡಿ ವಾಸನೆ ಗಮ್ ಅಂತ ಇದೆ. ಇನ್ನು ತಿನ್ನೋದಕ್ಕೆ ಅದೆಷ್ಟು ರುಚಿಯಾಗಿರುತ್ತೋ ಏನೋ. ಬೇಬಿ ಬೇಗ ತಗೋಬಾ, ಲೇಟ್ ಮಾಡಬೇಡ. ಬೇಬಿ ಲೇಟ್ ಮಾಡಬೇಡ ಬೇಬಿ, ಹಸುವಾಗ್ತಾ ಇದೆ, ತಗೊಂಬಾ. ಬೇಬಿ ಏನಕ್ಕೆ ಒಂದೇ ಸಮ ಬಡ್ಕೊಂಡು ಸಾಯ್ತೀಯಾ? ತರೋವರೆಗೂ ಕಾಯಕ್ಕಾಗಲ್ಲ. ನಿಧಾನ ಬೇಬಿ, ಪ್ರೀತಿಯಿಂದ ಮಾಡಿರೋ ತಿಂಡಿನ ಪ್ರೀತಿಯಿಂದನೇ ಬಡಿಸ್ಬೇಕಂತೆ. ನೀನೇ ತಟ್ಟೆಗೆ ಬಡಿಸ್ಬಿಡು. ಅಡ್ಗೆ ಮಾಡಿದೆ ಹೆಚ್ಚು, ಇನ್ ಬಡಿಸ್ಬೇಕಂತೆ. ನಿನ್ ಮುಖಕ್ಕೆ ಅದ್ ಬೇರೆ ಕೇಡು, ಬಡ್ಸ್ಕೊಂಡು ತಿನ್ನೋ. ಹಾಗಿದ್ರೆ ಬೇಡ ಬಿಡು, ಆನ್ಲೈನಲ್ಲಿ ಆರ್ಡ್ರ್ ಮಾಡು. ಲ್ಯಾಂಡ್ ಮಾರ್ಕ್ ಆದ್ರೂ ಕರೆಕ್ಟಾಗಿ ಸೆಟ್ ಆಗಲಿ. ಯಾಕೆ ಇಷ್ಟು ಕಾಟ ಕೊಡ್ತೀಯಾ? ಬಡಿಸ್ಬೇಕಲ್ವಾ? ಬಡಿಸ್ತೀನಿ, ತಿನ್ನು ತಿನ್ನು ತಿನ್ನೋ. ನಂಗೆ ಬೇಡ. ಮತ್ತೇನು ನಿನ್ ಗೋಳು? ಮೊದಲನೇ ಸಲ ನಾನು ಹೇಳಿದ ತಕ್ಷಣ ನೀನು ಬಡಿಸ್ಲಿಲ್ಲ. ಈಗ ನನಗೆ ತಿನ್ನೋ ಮೂಡಿಲ್ಲ, ನೀನೇ ತಿನ್ಸು. ಓವರಾಗಿ ಆಡ್ತಿದ್ಯಾ? ಬಡಿಸಿದೀನಿ ತಾನೆ, ಮುಚ್ಕೊಂಡು ತಿನ್ನೋ. ಸರಿ ಬಿಡು, ಆರ್ಡರ್. ಕುತ್ಕೊಳ್ಳಪ್ಪ ತಂದೆ, ಇಷ್ಟು ಕಷ್ಟಪಟ್ಟು ಮಾಡಿದೀನಲ್ವಾ, ತಿನ್ನಿಸ್ತೀನಿ, ತಿನ್ನುವಂತೆ. ತಿನ್ನು. ಮುದ್ದು ಮಾಡಿ ತಿನ್ಸು. ಮುದ್ದ ತಿನ್ನು, ಮುದ್ದು. ಬೇಡ ದಿವ್ಯಾ, ನಿನಗೆ ನನ್ನ ಮೇಲೆ ಪ್ರೀತಿ ಇರೋದಂತೂ ನಿಜ ಆಯ್ತಲ್ವಾ? ಅಷ್ಟು ಸಾಕು ನನಗೆ. ಕೂತ್ಕೋ, ಇಬ್ರು ಒಟ್ಟಿಗೆ ಊಟ ಮಾಡಿ. ಜಾಸ್ತಿ ಆಡ್ಬೇಡ, ನಂಗೆ ಬರ್ತಿರೋ ಕೋಪಕ್ಕೆ ನೀನು ಸುಟ್ಟು ಹಾಕ್ಬೇಕು ಅನ್ನಿಸ್ತಿದ್ಯಾ? ಕೋಪ ಮಾಡ್ಕೋಬೇಕಾಗಿರೋದು ನಾನು ದಿವ್ಯಾ. ಗಾಡಿ ಸುಟ್ಟು ಹಾಕೋ ಮಟ್ಟಕ್ಕೆ ಇಳಿದಿದ್ಯಾ ನೀನು. ಜೊತೆಗೆ ಅವ್ರು ನನ್ಗೆ ಹೊಡಿತಿದ್ರು ನೋಡ್ತಾ ನಿಂತಿದ್ದೆ. ಅದು ಸಾಲದು ಅಂತ ಅವ್ರು ನನ್ಗೆ ಹೊಡಿಲಿ ಅಂತ ಸನ್ನೆ ಮಾಡ್ತಿದ್ದೆ. ದಂಡಂ ದಶಗುಣಂ ಅಂತಾರಲ್ಲ, ಎಷ್ಟು ಹೇಳಿದ್ರು ನೀನು ನನ್ನ ಮಾತು ಕೇಳಲಿಲ್ಲ. ಉಲ್ಟಿತದೊಂದೇ ದಾರಿ. ನಿನ್ನ ಮಾತು ಸರಿ ಇದ್ದಿದ್ರೆ ನಾನು ನಿಜವಾಗ್ಲೂ ಕೇಳ್ತಿದ್ದೆ ದಿವ್ಯಾ. ನಿನಗದೆಲ್ಲ ಅರ್ಥ ಆಗೋದಾಗಿದ್ದಿದ್ರೆ ರೌಡಿಗಳನ್ನ ಕರೆಸ್ತಿದ್ಯಾ? ಬಿಡು. ಅದ್ಕೆ ಎಕ್ಸಾಮ್ ಮುಗಿಸಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇನ್ನೇನು ಪೊಲೀಸ್ ಆಗ್ತಾಳೆ. ಅಮ್ಮ, ಯಾಕಮ್ಮ, ಏನಾಯ್ತು? ಯಾಕೆ ಹೀಗೆ ಎದ್ದು ನಿಂತ್ಕೊಂಡ್ರಿ? ಪೊಲೀಸ್ ಆಗೋದಕ್ಕೆ ಇವಳು ಓದ್ತಾ ಇರೋದು. ಅತ್ತೆ, ಅದು ಇಲ್ಲ ಇದು ಇಲ್ಲ, ಕೇಳಿದಕ್ಕೆ ಉತ್ತರ ಕೊಡು. ಹಾ ಹೌದು ಅತ್ತೆ. ಈ ವಿಷಯ ಗೊತ್ತಿದ್ದು ಇವಳೇನೋ ಓದೋದಕ್ಕೆ ಬಿಟ್ಟಿದ್ಯಾ ನೀನು? ಅಮ್ಮ, ಅವಳಿಗೆ ಓದೋ ಇಂಟ್ರೆಸ್ಟ್ ಇದೆ. ಅವಳು ಮಾತಾಡಬೇಡ. ನಿನ್ನಿಂದಾಗೇನೆ ಇವಳು ಹೆಚ್ಕೊಂಡಿರೋದು. ನೀವೆಲ್ಲ ಸೇರಿ ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದೀರಾ.
ಇವಳು ಅದಕ್ಕೆ ಪೊಲೀಸ್ ಆಗೋದಕ್ಕೆ ಹೊರಟಿದ್ದಾಳೆ. ಅಲ್ವೇ ಚೈತ್ರ, ಅವಳು ಏನು ತಪ್ಪು ಮಾಡಿದಾಳೆ ಅಂತ ಬೈತಾ ಇದೀಯಾ? ಅವಳು ಓದ್ತೀನಿ ಅಂತ ಹೇಳ್ತಿರೋದು ತಪ್ಪಾ? ರೀ, ನಾನು ಓದೋದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಪೊಲೀಸ್ ಆಗೋದಕ್ಕೆ ನಾನು ಓದ್ತೀನಿ ಅಂತ ಹೇಳಿದ್ಲಲ್ಲ, ಅದು ನನಗಿಷ್ಟ ಇಲ್ಲ. ಏನು ಡರ್ಲಿಂಗು, ಏನೋ ಹೊಸ ವಿಷಯ ನಡೀತಿದ್ದಂಗಿದೆ. ನೀನು ಮಾತಾಡದೆ ತೆಪ್ಪು ಕೂತ್ಕೊಂಡ್ರೆ ಏನು ವಿಷಯ ಅಂತ ಗೊತ್ತಾಗುತ್ತೆ. ಅತ್ತೆ, ನಾನು ನಿಮಗೆ ಮೊದಲೇ ಹೇಳಬೇಕಾಗಿತ್ತು. ಸೆಟ್ ಮಾಡ್ಕೋಬೇಡಿ. ಮೊದಲೇ ಹೇಳು, ಹೇಳ್ದೇ ಇರು, ಆದ್ರೆ ನೀನ್ ಮಾಡ್ತಿರೋದು ಸರಿ ಇಲ್ಲ. ಅಮ್ಮ ಓದೋದು ಸರಿ, ಪೊಲೀಸ್ ಆಗೋದು ತಪ್ಪು ಅಂದ್ರೆ ಹೆಂಗಮ್ಮ? ಅಮ್ಮ ನಾನು ರೀತು ಓದ್ತಾ ಇರ್ಬೇಕಾದ್ರೆ ನಮ್ಮಿಬ್ಬರಿಗೂ ಯಾವ ರೆಸ್ಟ್ರಿಕ್ಷನ್ ಇರಲಿಲ್ಲ. ನಮಗಿಲ್ದಿರೋ ರೆಸ್ಟ್ರಿಕ್ಷನ್ ಸತ್ಯ. ಕಾರ್ತಿಕ್, ಅತ್ತೆ ಒಂದ್ ನಿಮಿಷ. ಕಾರ್ತಿಕ್, ನೀವು ಸ್ವಲ್ಪ ಸುಮ್ಮನಿರಿ. ನಾವು ಈ ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ಎಲ್ರದ್ದು ತಿಂಡಿ ಆಗಲಿ. ಅತ್ತೆ ಪ್ಲೀಸ್ ಕೂತ್ಕೊಳ್ಳಿ. ನೀನ್ ಪೊಲೀಸ್ ಆಗೋ ಬೈಕೆ ಕೇಳಿ ಹೊಟ್ಟೆ ತುಂಬ ಹೋಯ್ತು ನನಗೆ. ಅಲ್ಲ ಅತ್ತೆ, ನನ್ನ ಮೇಲಿರೋ ಕೋಪನ ದಯವಿಟ್ಟು ತಿಂಡಿ ಮೇಲೆ ತೋರಿಸ್ಬೇಡಿ. ಪ್ಲೀಸ್ ಕೂತ್ಕೊಳ್ಳಿ. ತಿಂಡಿ ತಿನ್ನಿ ಅತ್ತೆ. ನನಗ್ ಬೇಡ. ನೀನೇ ನಾನು ಪರೀಕ್ಷೆ ಬರೆಯಲ್ಲ ಅಂತ ಹೇಳೋವರೆಗೂ ನಾನೇನು ತಿನ್ನಲ್ಲ. ಹಾಗಿದ್ರೆ ನಾನು ಪರೀಕ್ಷೆ ಬರಿಬಾರ್ದ ಅತ್ತೆ? ಇದು ನನ್ನ ಚಿಕ್ಕ ವಯಸ್ಸಿನ ಕನಸು. ಸಾಕು. ಎಲ್ಲ ಕೇಳಿಸ್ಕೊಳ್ಳಿ. ಇವಳು ಗುರಿನೇ ಪೊಲೀಸ್ ಆಗೋದು, ಅದಕ್ಕೋಸ್ಕರನೇ ಇವಳು ಓದ್ತಿದ್ದಾಳಂದ್ರೆ ನಾನು ಅದಕ್ಕೆ ಸುತಾರಾಮ್ ಒಪ್ಪೋದಿಲ್ಲ. ಇವಳು ಪರೀಕ್ಷೆ ಬರೆಯೋದು ಬೇಡ, ಇವಳು ಪರೀಕ್ಷೆ ಬರೆಯೋದಕ್ಕೆ ನಾನು ಒಪ್ಪೋದು ಇಲ್ಲ. ನನ್ನ ಒಪ್ಪಿಗೆ ಇಲ್ಲದೆ ಪರೀಕ್ಷೆ ಬರೆಯೋ ಯೋಚನೆ ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ ಸೀತಂದು. ಯಾಕೆ ಇವಳು ಹೀಗೆ ಆಡ್ತಿದ್ದಾಳೆ? ನಾನು ಹೋಗಿ ನೋಡ್ತೀನಪ್ಪ, ಅಮ್ಮನ ಸಮಾಧಾನ ಮಾಡ್ತೀನಿ. ಕಾರ್ತಿಕ್, ಯಾರು ಹೋಗಿ ಹೇಳಿದ್ರು ಅವಳು ಸಮಾಧಾನವಾಗಿರೋದಿಲ್ಲ. ನೀ ಸುಮ್ಮನೆ. ಅಲ್ಲ ರಾಯರೇ, ಅವ್ರು ತಿನ್ನೇ ಬಿಟ್ಟು ಹೋದ್ರು. ಸತ್ಯ, ನೀನು ಬೇಜಾರಾಗಬೇಡಮ್ಮ. ಅವಳ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಸರು ಹೋಗ್ತಾಳೆ. ಅಮ್ಮ ಪೊಲೀಸ್ ಅಂತ ಕೇಳಿ ಬೈದಲ್ ಹತ್ರ ಹೇಳಿದಾರಷ್ಟೇ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಸತ್ಯ. ಆದ್ರೆ ಅತ್ತೆ ಸುಮ್ಮನೆ ಹೇಳಿದ ಥರ ಇರಲಿಲ್ಲ. ಅವ್ರು ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದಾರೆ. ಯಾಕೆ ಈ ಥರ ಹೇಳಿದ್ರು? ಫೈನಲಿ ಈ ಥರ ಏನಾದರೂ ನಡೀಲಿ ಅಂತಲೇ ಕಾಯ್ತಾ ಇದ್ದೆ. ಅತ್ತೆ ಸೊಸೆ ಸಂತೋಷವಾಗಿರೋದನ್ನು ನೋಡಿ ನೋಡಿ ಸಾಕಾಗಿತ್ತು ನನಗೆ. ಇನ್ನು ಪರವಾಗಿಲ್ಲ, ಸ್ವಲ್ಪ ದಿನ ಮಜಾ ತಗೋಬೋದು. ಅವರಿಬ್ಬರು ಬೇರೆ ಆದರೆ ನನಗೆ ಟೆನ್ಷನ್ನೇ ಇರೋದಿಲ್ಲ. ಬಟ್ಟೆಗಳೇ ಕಾಣ್ತಿದ್ವಲ್ಲಪ್ಪ, ಒಂದೇ ಒಂದು ಶರ್ಟು ಪ್ಯಾಂಟ್ ಇದೆ. ಓಹ್, ಇಲ್ಲೇ ಇದೆ. ಪಾಪ ಅತ್ತೆ ಮನೇಲಿ ಇದ್ದಿದ್ರೆ ನಾನು ಒಂದು ಮಾತು ಕೇಳ್ತಿರ್ಲಿಲ್ಲ, ಎಲ್ಲ ಅವರೇ ಒಗ್ದಾಕ್ಬಿಟ್ಟಿರೋರು. ಆದರೂ ದೊಡ್ಡವ್ರು ನಮಗೆ ಮಾಡೋ ಸಣ್ಣ ಸಣ್ಣ ಹೆಲ್ಪೂ ಅವ್ರ ಮನೇಲಿ ಇಲ್ದಾಗಲೇ ನೆನಪಿಗೆ ಬರೋದು. ಇರಲಿ, ನಾನೇ ಒಗ್ದಾಕ್ತೀನಿ. ಸೋಪು
ನನ್ನ ಬೇಬಿನೇ ಇದ್ದಾಳಲ್ಲ, ಅವಳು ಸೊಕ್ಕಿ ಇಳಿಸೋದಕ್ಕೆ ಇದೇ ಸರಿಯಾದ ಟೈಮು. ಅವಳನ್ನೇ ಕರೆದು ಬಿಡ್ತೀನಿ. ಬೇಬಿ ಬೇಬಿ ಏನೋ ನಿನ್ ಗೋಳು, 2 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಳಕ್ಕೂ ಬಿಡಲ್ಲ. ನನಗೆ ನಾಚಿಕೆ ಆಗುತ್ತೆ. ನೀನು ಹಿಂಗೆಲ್ಲ ಹೇಳ್ಬೇಡ, ಜನ ತಪ್ಪು ತಿಳ್ಕೊತಾರೆ. ಸದಾಶಿವಂಗೆ ಅದೇ ಧ್ಯಾನ ಅಂತಾರೆ. ಏನ್ ಬೇಕು ಅಂತ ಹೇಳು. ಏನಿಲ್ಲ ಬೇಬಿ, ಅತ್ತೆ ಬೇರೆ ಮನೇಲಿಲ್ಲ, ನನಗೂ ಹಾಕೊಳ್ಳೋಕ್ಕೆ ಬಟ್ಟೆ ಬೇಕು. ನೀನು ಸ್ವಲ್ಪ ಬಟ್ಟೆ ಹೋಗ್ತಿದ್ರೆ ನಾನು ಹಾಕೋಬೋದಲ್ಲ ಅಂತ. ಅದು ನಿನ್ ಕರ್ಮ, ನಾನ್ಗೇನ್ ಮಾಡ್ಲಿ? ಓ ಅದಕ್ಕೆ ನಾನ್ ಬಟ್ಟೆ ಒಗ್ಯದ, ಅದು ನಿನ್ನ ಬಟ್ಟೆ, ನೋ ಚಾನ್ಸ್. ಹ್ಞೂ ದಿವ್ಯಾ, ನೀನೇ ನಿನ್ನ ಕೈಯಾರೆ ಒಗಿಯೋದು. ಏನ್ ಆಟ ಆಡಿಸ್ತಿದ್ಯಾ? ಹಾಗೆ ಅನ್ಕೋ, ನೀನು ಬಟ್ಟೆ ಒಗಿತಾ ಇದೀಯಾ ಅಷ್ಟೆ. ನೀನ್ ತಿಪ್ಪುರ್ಲಾಗ ಹಾಕಿದ್ರು ನಾನ್ ಬಟ್ಟೆ ಒಗ್ಯಲ್ಲ. ಓ, ನೀನು ಮೊಬೈಲ್ ನೋಡಿ ನೋಡಿ ಸುಸ್ತಾಗಿದೆಯಲ್ವಾ? ಒಂದು ಕೆಲಸ ಮಾಡು, ಆನ್ಲೈನಲ್ಲೇ ಈ ಕೆಲಸದವರೆಲ್ಲ ಸಿಗ್ತಾರೆ, ಅದರಿಂದನೇ ಯಾರಾದರೂ ಬಟ್ಟೆ ಒಗೆಯೋರ್ನ ಕರ್ಸು, ಪರವಾಗಿಲ್ಲ. ಬಾಲ, ನೀನ ಈ ಮಾತು ಹೇಳ್ತಿರೋದು? ಬಟ್ಟೆ ಒಗ್ಯಕ್ ಅಷ್ಟೇ ಅಲ್ಲ, ಮನೆ ಕೆಲ್ಸಕ್ಕೂ ಜನ ಸಿಗ್ತಾರೆ. ಒಂದ್ ಕೆಲ್ಸ ಮಾಡೋಣ, ಅಮ್ಮ ಅಜ್ಜಿ ವಾಪಸ್ ಮನೆಗೆ ಬರೋರ್ಗು ಅವ್ರನ್ನ ಬುಕ್ ಮಾಡೋಣ, ಏನಂತ್ಯಾ? ಸೂಪರ್, ಹಾಗೆ ಮಾಡು. ಆದ್ರೆ ಲ್ಯಾಂಡ್ ಮಾರ್ಕ್ ಹೇಳೋದು ಮಾತ್ರ ಮರಿಬೇಡ. ದಿವ್ಯಾ ಬೋಂಡಾ ಅಂಗಡಿ ಚೆನ್ನಾಗಿದ್ಯಾ? ಬೇಕಾದ್ರೆ ನೀನ್ ಫೋಟೋ ಇದೆ ಅನ್ನೋದನ್ನು ಹೇಳು, ನಿನ್ನ ನೋಡಿದ ತಕ್ಷಣ ಗುರ್ತಿಡಿತಾರೆ. ಏಯ್, ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಹಾಗೆ ಅನ್ಕೋ, ನನಗೇನೋ ಬೇಜಾರಿ. ಥೂ, ಸುತ್ತಿ ಬಳಸಿ ಅದೇ ವಿಷಯಕ್ಕೆ ಬರ್ತೀಯಲ್ಲ. ಶುರು ಮಾಡಿದ್ ನೀನೇ ಅಲ್ವಾ ದಿವ್ಯಾ? ನೀನು ಅಣಿಸಿರೋ ಬೆಂಕಿ ಆರೋವರೆಗೂ ಇದೇ ಕಂಟಿನ್ಯೂ ಆಗುತ್ತೆ. ಮಾಡು, ಶುರು ಹಚ್ಕೋ. ಚೆನ್ನಾಗಿ ಸೋಪ್ ಹಾಕಿ ತಿಕ್ಕು ಬೇಬಿ. ತುಂಬಾ ಕಡೆ ಓಡಾಡ್ತೀನಲ್ಲ, ಕೊಳೆ ಜಾಸ್ತಿ ಇರುತ್ತೆ. ನೀಟಾಗಿ ಅಲ್ಲಿ ನೀರ್ ಹಾಕಿ ಚೆನ್ನಾಗಿ. ಇದೆಲ್ಲ ಆದ್ಮೇಲೆ ಒಂದು ಕೆಲಸ ಮಾಡು, ಒಣಗಿಸಿ ಇಸ್ತ್ರಿನೂ ಮಾಡ್ಬಿಡು. ಅದ್ಕೆ ಎಕ್ಸಾಮ್ ಮುಗಿಸಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇನ್ನೇನು, ಪೊಲೀಸ್ ಆಗ್ತಾಳೆ. ಸೀತಾ, ಓ, ಅಮ್ಮ ಅವ್ರಿಗೆ ಸ್ವಲ್ಪ ಜೋರಾಗಿ ಕೋಪ ಬಂದಿರೋ ಹಾಗಿದೆ. ಸೀತಾ, ಹೇಳಿ, ಕೇಳಿಸ್ಕೊತಾ ಇದ್ದೀನಿ. ಹೇಳಬೇಕಾದ್ದು ನೀನೇ ಕಣೆ. ಹೇಳೋದೇನಿದೆ ಇದರಲ್ಲಿ? ನಿಮ್ ಸೊಸೆ ಮಾತನ್ನ ನೀವೇ ಕಿವಿಯಾರ ಕೇಳಿಸ್ಕೊಳ್ಳಿಲ್ವಾ? ಅದ್ಯಾಕೆ ಸಿಡುಕ್ತೀಯ ಸೀತಾ? ಒಂದು ನಿಮಿಷ ತಾಳ್ಮೆಯಿಂದ ನನ್ನ ಮಾತು ಕೇಳೆ. ಕೇಳೋದೇನ್ರಿ ಇದೆ? ನಿಮ್ ಸೊಸೆ ಪರ ವಹಿಸ್ಕೊಂಡು ಮಾತಾಡಕ್ ಬಂದಿದ್ದೀರಿ ಅಲ್ವಾ? ಅದು ಹಾಗಂದ್ರೆ ಹೇಗೆ ಸೀತಾ? ಅವಳು ನಿನಗೂ ಸೊಸೆನೇ ಅಲ್ವೇ? ಇತ್ತೀಚೆಗೆ ಅವಳು ನೀನು ಎಷ್ಟು ಅನ್ಯೋನ್ಯವಾಗಿದ್ದೀರಾ. ಅಂಥದ್ರಲ್ಲಿ ನೀನು ಅಂತ ರಾಗ ಎಳಿಬೇಡ್ರಿ. ಬೈದೆ ಇನ್ನೇನ್ ಮಾಡ್ಲಿ ಅವಳಿಗೆ ನಾನು? ಅವಳು ಮಾಡಿರೋ ಕೆಲಸಕ್ಕೆ ಇನ್ನೇನು ಶಬಾಷ್ಗಿರಿ ಕೊಡ್ಲಾ? ಅಲ್ವೇ ಸೀತಾ? ಅವಳು ಯಾರಿಗೂ ತೊಂದರೆ ಕೊಡ್ತಿದ್ದ ಹಾಗೆ ಅವಳ ಪಾಡ್ಗೆ ಅವಳು ಸಿದ್ಧವಾಗ್ತಿದ್ದಾಳೆ. ಇನ್ನು ಪರೀಕ್ಷೆ ಕೆಲವೇ ದಿನ ಬಾಕಿ ಇದೆ. ಈ ಸಮಯದಲ್ಲಿ ನೀನು ಈ ರೀತಿ ಮಾತಾಡ್ಬಿಟ್ರೆ ಹೇಗೆ? ಅಷ್ಟಕ್ಕೂ ಏನು ತೊಂದರೆ ಹೇಳು? ನಮಗ್ ತೊಂದರೆ ಅಂತ ನಾನು ಹೇಳದ್ನಾ? ಅವಳಿಗೆ ತೊಂದರೆ ಆಗ್ಬಾರ್ದು ಅಂತ ನಾನು ಈ ತರ ಹೇಳ್ತಾ ಇರೋದು ರೀ. ನಿಮ್ಗೆ ಅರ್ಥ ಆಗಲ್ಲ ಅಲ್ಲ? ಬಿಡಿ ನೀವು. ಅಲ್ವೇ ಸೀತಾ? ಮಕ್ಕಳು ಎಳಬಹುದು ಅನ್ನೋ ಭಯದಲ್ಲಿ ಅವಳನ್ನ ನಡೆಯೋದಕ್ಕೆ ಬಿಡದಿದ್ರೆ ಹೇಗೆ? ಅವಳು ಮೊದಲು ಪರೀಕ್ಷೆ ಬರೀಲಿ, ಮಿಕ್ಕಿದ್ದ ಆಮೇಲೆ ನೋಡ್ಕೊಂಡ್ರಾಯ್ತು.
ಅವಳ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ. ತುಂಬಾ ಘಾಟಿ ಅವಳು. ಹಟ್ಟಮಾರಿ. ಪರೀಕ್ಷೆ ಬರಿತಾಳೆ, ಪಾಸ್ ಆಗ್ತಾಳೆ. ಆಮೇಲೆ ಅವಳು ಅನ್ಕೊಂಡಾಗೆ ಪೊಲೀಸು ಆಗ್ತೀನಿ ಅಂತಾಳೆ. ಅವಳು ಪರೀಕ್ಷೆ ಬರೀದೇ ಇದ್ರೆ ಸಮಸ್ಯೆನೇ ಇರಲ್ವಲ್ಲ. ಅಷ್ಟಕ್ಕೂ ಈ ಕೋಟೆ ಮನೆಗೆ ಯಾಕೆ ಬೇಕು ರೀ ಪೊಲೀಸ್ ಕೆಲಸದ ಬುಸಾಬರಿ? ಲಕ್ಷಣವಾಗಿ ಮನೆ ಸೊಸೆಯಾಗಿ ಗೃಹಿಣಿ ಥರ ಇದ್ದು ಬಿಡ್ಲಿ. ನಾನಿಲ್ವಾ? ಇದೆಯಾ? ನಿಮ್ ಎಲ್ಲ ವಿಚಾರನೂ ನಾನು ಕೇಳ್ತೀನಲ್ವಾ? ಹಾಗೇನೆ ನಾನೇ ತಪ್ಪು ಮಾಡಿದ್ದು ಅಂತ ಒಪ್ಕೊಂಡು ಸತ್ಯನ ನನ್ನ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀನಿ ತಾನೆ. ಆದ್ರೆ ಅವಳು ಪೊಲೀಸ್ ಆಗೋದು ಬೇಡ, ಪರೀಕ್ಷೆ ಬರೆಯೋದು ಬೇಡ ಅಂದ್ರೆ ಬೇಡ ಅಷ್ಟೇ. ಏನೇ ಸೀತಾ ನೀನು ಅವಳ ಥರ ನೀನು ಹಠ ಮಾಡ್ತಿದ್ದೀಯಲ್ಲೇ? ನೀವೇನೇ ಹೇಳಿದ್ರು ನಾನು ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ರೀ. ಈ ವಿಚಾರದಲ್ಲಿ ನನ್ನ ನಿರ್ಧಾರನೇ ಕೊನೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಆ ಗೋಡೆ ಹಿಂದೆ ಕದ್ದು ಕೇಳಿಸ್ಕೊತಾ ಇದ್ದಾಳಲ್ಲ ನಿಮ್ಮ ಸೊಸೆ, ಅವಳಿಗೂ ತಿಳಿಸಿ ಹೇಳಿ. ಅಲ್ವೇ ಸೀತಾ, ನನ್ನ ಮಾತು ಕೇಳಿ ಇಲ್ಲಿ. ಅತ್ತೆ ಅತ್ತೆ, ರಾಯ್ರೆ, ಅತ್ತೆ. ನನ್ನ ಪ್ರಯತ್ನ ನಾನು ಮಾಡಿದೆ ಕಣಮ್ಮ. ನೀನು ಸೇರು ಅಂದರೆ ಅವಳು ಸವಾ ಸೇರು. ಏನು ಮಾಡೋಕ್ಕಾಗುತ್ತೆ? ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಅವಳು ಒಪ್ಕೊಳ್ಳೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನು ನೀನುಂಟು, ನಿಮ್ಮ ಮತ್ತೆ ಉಂಟು. ನನ್ನನ್ನು ಮಧ್ಯದಲ್ಲಿ ಸಿಗಾಕ್ಸ್ಕೊಬೇಡ. ನೀನು ಪರೀಕ್ಷೆ ಬರೆಯೋದಕ್ಕೆ ನಂದೇನೂ ಅಭ್ಯಂತರ ಇಲ್ಲ, ಆಯಿತಾ? ಅಲ್ಲ ರಾಯ್ರೆ, ಬೆಳಿಗ್ಗೆಯಿಂದ ಕಾಫಿ, ತಿಂಡಿ, ಊಟ, ಕೊನೆಗೆ ಬಟ್ಟೆನೂ ಒಗ್ದಿದ್ದಾಯ್ತು. ಸಾಕಾಗೋಯ್ತು. ಮೈಕೈ ಎಲ್ಲ ಬಿದ್ದೋದಂಗಾಗಿದೆ. ವಾ, ನನ್ನ ಮಗನ ಹತ್ರ ಬೇಡ್ಕೊಂಡೆ, ಕೂಗಾಡ್ದೆ, ಜಗ್ಲನೂ ಆಡ್ದೆ. ಕೊನೆಗೂ ಬೋಂಡ ಅಂಗಡಿ ಇಟ್ಟೇ ಬಿಟ್ಟ. ಅದಕ್ಕೆ ನನ್ನ ಹೆಸರನ್ನೇ ಇಟ್ಟ, ಜೊತೆಗೆ ಫೋಟೋನು ಹಾಕ್ಸ್ಬಿಟ್ಟ. ಇಷ್ಟೆಲ್ಲ ಆದಮೇಲೆ ಅವನ ಅಂಗಡಿಗೆ ಬೆಂಕಿ ಹಿಡ್ದೆ ಮತ್ತೇನು ಮಾಡಬೇಕಿತ್ತು? ಅವ್ನು ಪುಣ್ಯ ಅಂಗಡಿಗೆ ಬೆಂಕಿ ಬೀಳಲಿಲ್ಲ. ಅದಕ್ಕೆ ನನಗೆ ಟಾರ್ಚರ್ ಕೊಡ್ತಿದ್ದಾನೆ. ದುಡಿತೀವಿ ಅನ್ನೋ ಕೊಬ್ಬಲ್ಲಿ ಮೆರಿತಾ ಇದ್ದಾನೆ. ಅದಕ್ಕೆ ತಾನೆ ನಮ್ಮನೆಯವರು ಅವನಿಗೆ ಸಪೋರ್ಟ್ ಮಾಡ್ತಿರೋದು. ನಾನು ದುಡಿತೀನಿ, ಅವನಿಗಿಂತ ಜಾಸ್ತಿನೇ ದುಡ್ಡು ತೋರಿಸ್ತೀನಿ. ಆದರೆ ಹೇಗಪ್ಪ ದುಡಿಯೋದು? ನನಗೆ ಬೇರೆ ಎಕ್ಸ್ಪೀರಿಯನ್ಸ್ ಇಲ್ಲ, ಫೀಲ್ಡ್ ವರ್ಕು ಬರಲ್ಲ. ರಿಯಲ್ ಎಸ್ಟೇಟ್ ಕಂಪ್ನಿಲಿ PA ಪೋಸ್ಟು, 45,000 ರೂಪಾಯಿ ಸಂಬಳ. ಒಂದ್ಸಲ ವಿಚಾರಿಸ್ಬೇಕು. ಕೆಲಸ ಸಿಕ್ಕಿದ್ರೂ ಸಿಗ್ಬೋದು. ದೇವ್ರೆ, ಹಲೋ ಸರ್, ನಾನು ದಿವ್ಯಾ ಅಂತ. PA ಪೋಸ್ಟ್ ಖಾಲಿ ಇದೆ ಅಂತ ಅಡ್ವರ್ಟೈಸ್ ಕೊಟ್ಟಿದ್ರಿ, ಅದಕ್ಕೆ ಕಾಲ್ ಮಾಡಿದೆ. ಏನು ಟೆಲಿಫೋನ್ ಇಂಟರ್ವ್ಯೂ? ಪರವಾಗಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾಳೆನೇ ಬರ್ತೀನಿ. ದೇವ್ರೆ, ಯಾರಿಗುಂಟು ಯಾರಿಗಿಲ್ಲ. ಕೆಲಸ ಅಂತಿದ್ದ ಹಾಗೆ ಕೆಲಸನೇ ಸಿಕ್ಬಿಡ್ತು. ಎಸ್, ಫೋನಲ್ಲೇ ಇಂಟರ್ವ್ಯೂ ಮಾಡಿದ್ರು, ಸೆಲೆಕ್ಟ್ ಕೂಡ ಅದೇ. ವಾವ್, ಸೂಪರ್ ದಿವ್ಯಾ, ನಿನ್ಗೆಷ್ಟು ಬ್ರಿಲಿಯಂಟ್. ಬಾಲ, ಚಿಲ್ಡ್ರೆ ದುಡ್ದೆ ಮೆರಿತಿದ್ದೆ. ಇನ್ನು ಮುಂದೆ ನಿನಗೆ, ಈ ಮನೆಯವ್ರಿಗೆ ಕಂತೆ ಕಂತೆ ನೋಟಿನ ರುಚಿ ತೋರಿಸ್ತೀನಿ. ಇದು ದಿವ್ಯನ್ ಪವರ್.
ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋ ಥರ ಆಯಿತು ಅಪ್ಪ. ಯಾಕೋ ನಾನು ಓದೋ ಕನಸಾಗೆ ಉಳಿದ್ಬಿಡುತ್ತಾ ಅಂತ ಅನ್ನಿಸ್ತಾ ಇದೆ. ಓದೋ ವಿಷಯಕ್ಕೆ, ಜೀವನದ್ರಲ್ಲಿ ಮುಂದೆ ಬರೋ ವಿಷಯಕ್ಕೆ ಅತ್ತೆ ಯಾವತ್ತೂ ಬೇಡ ಅನ್ನೋರೇ ಅಲ್ಲ. ಅದು ಮಾಡಿ ಹುಡುಗಿ, ಇದು ಮಾಡಿ ಹುಡುಗಿ ಅಂತ ಅವ್ರು ಯಾವಾಗಲೂ ನನ್ನನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಆದರೆ ಇವತ್ತು ಹೀಗೆ ಯಾಕೆ ಹೇಳ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಹಾಗಂತ ಅವ್ರ ಮಾತನ್ನ ತಳ್ಳಿ ಹಾಕೋ ಮನಸ್ಸು ನನಗಿಲ್ಲ. ಅವ್ರು ಹೇಳ್ತಿದ್ದಾರೆ ಅಂದಮೇಲೆ ಅದ್ರ ಹಿಂದೆ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರತ್ತೆ. ಅದು ಏನು ಅಂತನೂ ಅರ್ಥ ಆಗ್ತಿಲ್ಲ. ಈ ವಿಷಯದಿಂದ ಪಾಪ ಅವ್ರ ಊಟನೂ ಬಿಟ್ಟು ಹೋದ್ರು. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಅಪ್ಪ. ಈ ಗೊಂದಲಕ್ಕೆ ನೀನೇ ಪರಿಹಾರ ಕೊಡಬೇಕು.